ನಮಸ್ಕಾರ. ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಲೇಖನ ನೋಡ್ತಾ ಇದ್ದೀವಿ. ಧರ್ಮಸ್ಥಳ ಏಕತೆ ಮತ್ತು ಸತ್ಯದ ವಿಜಯ ಅಂತ ಶೀರ್ಷಿಕೆ. ಈ ಲೇಖನ ಧರ್ಮಸ್ಥಳವನ್ನ ಹೇಗೆ ಒಂದು ವಿಶಿಷ್ಟವಾದ ಸಾಮರಸ್ಯದ ಕೇಂದ್ರವಾಗಿ ತೋರಿಸುತ್ತೆ ಅನ್ನೋದನ್ನ ಸ್ವಲ್ಪ ಗಮನಿಸೋಣ. ಮುಖ್ಯವಾಗಿ ಯಾಕೆ ಇಂಥ ಒಂದು ಜಾಗಕ್ಕೆ ವಿರೋಧ ಬಂತು, ಮತ್ತೆ ಲೇಖನದ ಪ್ರಕಾರ ಅದರ ಕೊನೆ ಏನು, ಫಲಿತಾಂಶ ಏನಾಯ್ತು, ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ. ಲೇಖನ ಶುರುವಲ್ಲೇ ಹೇಳುತ್ತೆ, ಧರ್ಮಸ್ಥಳ ಅಂದ್ರೆ ಕೇವಲ ಕಲ್ಲು ಮಣ್ಣಿನ ಕಟ್ಟಡ ಅಲ್ಲ, ಅದೊಂದು ಭಾವನೆ. ಹೌದು. ಜಾತಿ, ಮತ, ಪಂಥ ಯಾವ ಭೇದನೂ ಇಲ್ಲದೆ ಎಲ್ಲರೂ ಒಟ್ಟಿಗೆ ಸೇರೋದು, ಒಂದೇ ಪಂಕ್ತಿಯಲ್ಲಿ ಊಟ ಮಾಡೋದು, ಒಂದೇ ದೇವರಲ್ಲಿ ನಂಬಿಕೆ ಇಡೋದು. ಹೀಗೆ ಇದೊಂದು ಏಕತೆಯ ಸಂಕೇತವಾಗಿತ್ತು ಅಂತ ಲೇಖನ ಹೇಳುತ್ತೆ. ಹೌದು. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಲೇಖನದ ಪ್ರಕಾರ ಆ ಒಗ್ಗಟ್ಟಿದ್ಯಲ್ಲ, ಅದೇ ಆ ಜಾಗದ ನಿಜವಾದ ಶಕ್ತಿಯಾಗಿತ್ತು. ಓ, ಅದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಒಂದು ಸಾಮಾಜಿಕ ಬಂಧನವನ್ನ ಸೃಷ್ಟಿ ಮಾಡಿತ್ತು ಅಂತ. ಹೌದೌದು. ಆದರೆ ಈ ಒಗ್ಗಟ್ಟು, ಈ ಸಾಮರಸ್ಯ ಎಲ್ರಿಗೂ ಸರಿ ಹೋಗ್ಲಿಲ್ಲ ಅಂತಾನೂ ಲೇಖನದಲ್ಲಿ ಉಲ್ಲೇಖ ಇದೆ ಅಲ್ವಾ? ಹೌದು. ಒಂದು ಸಣ್ಣ ಗುಂಪು ಈ ದೇವಸ್ಥಾನವನ್ನೇ ಯಾಕೆ ಟಾರ್ಗೆಟ್ ಮಾಡ್ತು? ಏನಾಗಿತ್ತು ಅವ್ರ ಉದ್ದೇಶ? ಆಕ್ಚುಲಿ ಲೇಖನ ಏನು ಸೂಚಿಸತ್ತೆ ಅಂದ್ರೆ, ಮುಖ್ಯ ಕಾರಣ ಬಹುಶಃ ಅಸೂಯೆ ಇರಬೇಕು, ಮತ್ತೆ ತಮ್ಮ ಒಂದು ನಿಯಂತ್ರಣ ಅಥವಾ ಪ್ರಭಾವ ಕಳ್ಕೊಳ್ತೀವಿ ಅನ್ನೋ ಭಯ. ಅಸೂಯೆ ಮತ್ತೆ ಭಯನಾ? ಹೌದು. ಆ ಜಾಗದ ಒಂದು ಏಕತೆ, ಅದರ ಜನಪ್ರಿಯತೆ, ಅದು ಕೆಲವರಿಗೆ ಸಹಿಸೋಕಾಗ್ಲಿಲ್ಲ ಅಂತ ಲೇಖನ ವಿವರಿಸೋ ಹಾಗಿದೆ. ಓಕೆ, ಹಾಗಾದ್ರೆ ಈ ಅಸೂಯೆ, ಈ ಭಯದಿಂದ ತಮ್ಮ ಗುರಿ ಸಾಧಿಸೋಕೆ ಏನ್ ಮಾಡಿದ್ರು ಅವರು? ಯಾವ ದಾರಿ ಹಿಡಿದ್ರು ಅಂತ ಲೇಖನ ಹೇಳುತ್ತೆ. ಲೇಖನದ ಪ್ರಕಾರ ಜನರ ಮನಸ್ಸಲ್ಲಿ ಮೊದಲು ಸಂಶಯ ಹುಟ್ಸೋದು, ಅವರ ನಂಬಿಕೆಯನ್ನೇ ಅಲ್ಲಾಡಿಸೋದು, ಇದು ಅವರ ಮುಖ್ಯ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರ ಹೇಗೆ ಅಂದ್ರೆ, ಸುಳ್ಳು ಕಥೆಗಳ್ನ ಹರಡೋದು, ಆಧಾರ ಇಲ್ಲದ ಆರೋಪಗಳ್ನ ಮಾಡೋದು, ಈ ಮಾರ್ಗ ಹಿಡಿದ್ರು ಅಂತ ಉಲ್ಲೇಖ ಇದೆ. ಅಂದ್ರೆ ಸಮುದಾಯವನ್ನ ಒಡೆದು ಆಳೋ ಪ್ರಯತ್ನ ಮಾಡಿದ್ರು. ಅದೇ ತಂತ್ರ. ಹೌದು. ಇದು ನಿಜಕ್ಕೂ ಗಂಭೀರವಾದ ವಿಷಯ. ಹಾಗಾದ್ರೆ ಅವ್ರು ಅಂದ್ಕೊಂಡ ಹಾಗೆ ಆಯ್ತಾ? ಅವರ ಪ್ರಯತ್ನ ಸಕ್ಸಸ್ ಆಯ್ತಾ? ಜನ ಒಡೆದು ಹೋದ್ರಾ? ಇಲ್ಲ. ಅದೇ ಇಲ್ಲಿ ಕುತೂಹಲಕಾರಿ ವಿಷಯ. ಲೇಖನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಕತ್ತಲಲ್ಲಿ ದೀಪ ಉರಿಯೋ ಹಾಗೆ ಆ ಸ್ಥಳದಲ್ಲಿ ನಡೀತಿದ್ದ ನಿರಂತರ ಸೇವೆ ಮತ್ತೆ ಅಲ್ಲಿನ ಸತ್ಯನಿಷ್ಠೆ ಇದೆಯಲ್ಲ, ಅದು ಈ ಸುಳ್ಳುಗಳೆಲ್ಲ ಮೀರಿ ನಿಂತು ಅಂತ. ಜನರು ಒಡೆದು ಹೋಗೋ ಬದಲು ಅವರ ನಂಬಿಕೆ ಇನ್ನೂ ಗಟ್ಟಿಯಾಯಿತು ಅಂತ ಲೇಖನ ಪ್ರತಿಪಾದಿಸುತ್ತೆ. ಓ ಹೌದಾ? ಅಂದ್ರೆ ಉಲ್ಟಾ ಆಯ್ತು. ಹೌದು. ಆ ಸೇವೆ ಮತ್ತು ಸತ್ಯಕ್ಕೆ ಅಷ್ಟು ಶಕ್ತಿ ಇತ್ತು ಅನ್ನೋ ಹಾಗೆ. ಅಂದ್ರೆ ವಿರೋಧ ಎದುರಾದಾಗ ಅದನ್ನ ಮೆಟ್ಟಿ ನಿಂತಿದ್ದು ಅಲ್ಲಿನ ಸೇವಾ ಮನೋಭಾವ ಮತ್ತೆ ಸತ್ಯ ಅಂತ ಲೇಖನೆ ಹೇಳುತ್ತೆ. ಕರೆಕ್ಟ್. ಹಾಗಾದ್ರೆ ಒಟ್ಟಾರೆಯಾಗಿ ಈ ಘಟನೆಯಿಂದ ಲೇಖನ ನಮ್ಗೆ ಕೊಡುವ ಪಾಠ ಏನು, ಸಂದೇಶ ಏನು? ಲೇಖನದ ಸಾರಾಂಶ ನೋಡಿದ್ರೆ, ಧರ್ಮ ಅಥವಾ ಒಂದು ನಂಬಿಕೆ ಜನರನ್ನು ಒಗ್ಗೂಡಿಸೋ ಶಕ್ತಿಯಾದಾಗ ಅದನ್ನ ಒಡೆಯೋಕೆ ಸುಳ್ಳುಗಳು ಪ್ರಯತ್ನ ಪಡ್ತವೆ, ಇದು ಸಹಜ. ಆದ್ರೆ ಕೊನೆಯಲ್ಲಿ ಸೇವೆ ಮತ್ತು ಸತ್ಯಕ್ಕೆ ಗೆಲುವು ಸಿಗುತ್ತೆ ಅನ್ನೋದು ಮುಖ್ಯವಾದ ಪಾಠ. ಇದು ಕೇವಲ ಒಂದು ಘಟನೆಯ ವರದಿಯಲ್ಲ, ಅದೊಂದು ನೈತಿಕ ನಿಲುವು ಕೂಡ ಹೌದು. ಸರಿ. ಹಾಗಾದ್ರೆ ಈ ಲೇಖನದಿಂದ ನಾವು ತಗೋಬೇಕಾದ ಮುಖ್ಯ ಅಂಶಗಳು ಅಂದ್ರೆ, ಲೇಖನದ ಪ್ರಕಾರ ಧರ್ಮಸ್ಥಳ ಏಕತೆಯ ಸಂಕೇತವಾಗಿತ್ತು. ಒಂದು ಅಸೂಯೆ ಮತ್ತೆ ನಿಯಂತ್ರಣ ಕಳ್ಕೊಳ್ಳೋ ಭಯದಿಂದ ಪ್ರೇರಿತವಾದ ಗುಂಪು ಸುಳ್ಳುಗಳ ಮೂಲಕ ಅದನ್ನ ಒಡೆಯೋಕ್ ಪ್ರಯತ್ನಿಸ್ತು. ಆದ್ರೆ ಆ ಸ್ಥಳದ ಸೇವೆ ಮತ್ತು ಸತ್ಯದ ಶಕ್ತಿಯಿಂದ ಜನರ ನಂಬಿಕೆ ಇನ್ನೂ ಗಟ್ಟಿಯಾಯಿತು, ಕಡಿಮೆ ಆಗ್ಲಿಲ್ಲ. ಹೌದು. ಇದೊಂದು ಆಸಕ್ತಿಕರವಾದ ವಿಷಯವನ್ನ ನಮ್ಮ ಮುಂದೆ ಇಡುತ್ತೆ. ಏಕತೆ ಅನ್ನೋದು ಕೆಲವೊಮ್ಮೆ ವಿರೋಧವನ್ನ ಸಹಜವಾಗಿ ಆಕರ್ಷಿಸಬಹುದು, ಅದು ಶಕ್ತಿಯುತವಾದ್ರೆ. ಹೌದು. ಆದ್ರೆ ಸೇವೆ ಮತ್ತು ಸತ್ಯ ಅನ್ನೋದು ಆ ವಿರೋಧವನ್ನ ಎದುರಿಸುವ ನಿಜವಾದ ಶಕ್ತಿಯನ್ನ ಕೊಡುತ್ತೆ. ಈ ನಿರ್ದಿಷ್ಟ ಲೇಖನದಲ್ಲಿ ಚಿತ್ರಿಸಿರೋ ಹಾಗೆ ಏಕತೆ, ಅದಕ್ಕೆ ಬರುವ ವಿರೋಧ, ಮತ್ತೆ ಕೊನೆಯಲ್ಲಿ ಸತ್ಯದ ಗೆಲುವು, ಇವುಗಳ ನಡುವಿನ ಸಂಬಂಧ ಇದೆಯಲ್ಲ, ಅದು ಒಂದು ಸಮುದಾಯದ ಸ್ಥಿತಿಸ್ಥಾಪಕತ್ವದ ಬಗ್ಗೆ. ಅಂದ್ರೆ ಕಷ್ಟ ಬಂದಾಗ ಅದನ್ನ ಎದುರಿಸಿ ಮತ್ತೆ ಗಟ್ಟಿಯಾಗಿ ನಿಲ್ಲುವ ಆ ಒಂದು ಆಂತರಿಕ ಶಕ್ತಿ ಬಗ್ಗೆ ಏನನ್ನು ಹೇಳುತ್ತೆ? ಇದು ನಾವೆಲ್ಲ ಸ್ವಲ್ಪ ಆಳವಾಗಿ ಆಲೋಚಿಸಬೇಕಾದ ವಿಷಯ ಅಲ್ವಾ?